ಬ್ರಾಂಚ್ ಚಾಪ್ಟರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಾರ್ಕೆಟಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಈ ಒಂದು ಪಾಡ್ಕಾಸ್ಟ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹೇಳಿ ಸರ್, ಲೈಕ್ ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೇನು ಒಪಿನಿಯನ್ ಇದೆ? ಲೈಕ್ ನಿಮಗೂ ಆ ಫೀಲ್ಡ್ಗೂ ಏನಾದರೂ ಕನೆಕ್ಷನ್ ಇದೆಯಾ? ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಎಲ್ಲ ಪ್ರಾಡಕ್ಟ್ಗಳಿಗೂ ಅಂತ ಹೇಳಿದ್ರೆ ಒಂದು ಯಾವ್ದಾದ್ರು ಪ್ರಾಡಕ್ಟ್ ತೊಗೊಬೇಕು ಅಂತ ಹೇಳಿದ್ರೆ ಏನೋ ಅದು ಬ್ರ್ಯಾಂಡ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಈ ಥರ ಏನೋ ಫಾರ್ ಎಕ್ಸಾಂಪಲ್ ಟೂತ್ ಪೇಸ್ಟ್ ಅಂತ ಹೇಳಿದ್ರೆ ಕೋಲ್ಗೇಟು ಆ ಥರ ಇದಿರುತ್ತಲ್ಲ. ಸೊ ಅದು ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಏನು ಅವೈಲಬಿಲಿಟಿ ಇದೆ, ಯೂಸರ್ಸ್ ಹೆಂಗೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಅದು ಇದು ಮಾಡ್ತಾರೆ. ಅಷ್ಟು ನನ್ಗೆ ತಿಳಿದಿದ್ದಂಗೆ ಆ ಥರ ಜನರಲ್ ಮಾರ್ಕೆಟಿಂಗ್ ಆ ಥರ ಇರುತ್ತೆ ಅಂತ. ಓಕೆ ಓಕೆ. ಸೊ ನೀವೇನಾದರೂ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇದಕ್ಕೆ ಮುಂಚೆ ಏನಾದರೂ ವರ್ಕ್ ಮಾಡಿದ್ದೀರಾ? ಮಾರ್ಕೆಟಿಂಗ್ ಅಂದರೆ ಪೊಲಿಟಿಷಿಯನ್ಸ್ ಮಾರ್ಕೆಟಿಂಗ್ ಮಾಡಿದ್ದೀವಿ ಅಂತ ಅದೇ ಹೇಳಿದ್ರೆ ಪ್ರಮೋಷನ್ಸ್ ನೀವು ಎಕ್ಸ್ಪ್ಲೇನ್ ಮಾಡಿ ಫುಲ್ ಅಂತ ಹೇಳಿದ್ರೆ ನಾರ್ಮಲಾಗಿ ಜನರಲಾಗಿ ಒಬ್ಬ ಪೊಲಿಟಿಷಿಯನ್ನ ಒಂದು ಕಡೆ ಏನಂತಾರೆ ಅವನು ನಥಿಂಗ್ ಬಟ್ ಪ್ರಾಡಕ್ಟ್ ಥರ ನಾವು ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಅವ್ರದ್ದು ಅಜೆಂಡಾ ಅಂತ ಹೇಳಿದ್ರೆ ಐಡಿಯಾಲಜಿ ಅದನ್ನೆಲ್ಲ ಹೇಗೆ ಜನಕ್ಕೆ ಸೇರಿಸ್ಬೇಕು ಅನ್ನೋ ಥರ ನಾವೊಂದಷ್ಟು ಕ್ಯಾಂಪೇನ್ಗಳು ಅಂತ ಹೇಳಿದ್ರೆ ಜನರಲಾಗಿ ಬ್ಯಾನರ್ಗಳಾಗಲಿ ಸೋಷಿಯಲ್ ಮೀಡಿಯಾಗಳಾಗಲಿ ಆ ಥರದಲ್ಲಿ ನಾವು ಒಂದಷ್ಟು ಅವ್ರಿಗೆ ನರೇಷನ್ ಕ್ರಿಯೇಟ್ ಮಾಡ್ತೀವಿ. ಈ ಕ್ಯಾಂಡಿಡೇಟ್ ಈ ಥರನೇ ಇದ್ದಾರೆ ಅಂತ ಹೇಳಿದ್ರೆ ಇವ್ರ ಏಮ್ ಈ ಥರ ಇದೆ ಅಂತ ಹೇಳಿದ್ರೆ ಜನರಿಗೆ ಯಾವ ಥರ ಯೂಸ್ಫುಲ್ ಆಗಿ ಮಾಡ್ತಾರೆ ಅನ್ನೋ ಥರ ನಾವು ಅವ್ರನ್ನ ಬ್ರ್ಯಾಂಡಿಂಗ್ ಮಾಡ್ತೀವಿ. ಸೊ ಇದು ನಾನು ಮಾಡಿರೋಂಥ ಮಾರ್ಕೆಟಿಂಗ್ ಅಂತ. ಅದೇ ಫಾರ್ ಎಕ್ಸಾಂಪಲ್ ಒಬ್ಬ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಅವ್ರ ಕ್ಯಾಂಡಿಡೇಟ್ ಹತ್ರ ಹೋಗಿ ಅವ್ರದ್ದು ಏನು ಮೈಂಡ್ ಸೆಟ್ ಇದೆ, ಸೊ ಅವರು ಅಕಸ್ಮಾತ್ ಏನಾದರೂ ಪರ್ಟಿಕ್ಯುಲರ್ ಈಗ ವುಮೆನ್ಸ್ಗಾಗಲಿ ಅಥವಾ ಚಿಲ್ಡ್ರನ್ಸ್ಗಾಗಲಿ ಅಥವಾ ಎಲ್ಲ ನಾರ್ಮಲಾಗಿ ಕಾಮನ್ ಪೀಪಲ್ಗಾಗಲಿ ಅವ್ರ ಬಗ್ಗೆ ಒಂದಷ್ಟು ಇಂಟೆನ್ಷನ್ ಇಟ್ಕೊಂಡಿರ್ತಾರೆ, ಅಂದರೆ ಹೆಲ್ಪಿಂಗ್ ನೇಚರ್. ನಾರ್ಮಲಾಗಿ ಹೋಗೋದು ಬಂತೆ ಪೊಲಿಟಿಷಿಯನ್ ಏನಂತ ಹೇಳಿದ್ರೆ ಅವ್ರು ಮಾಡಬೇಕಾದ್ರೆ ಸೇವೆ ಅಂತಲೇ ಹೋಗೋದು. ಸೊ ಅವ್ರದ್ದು ಉದ್ದೇಶ ಇರುತ್ತೆ. ಅದನ್ನೆಲ್ಲ ತೊಗೊಂಡು ನಾವು ಒಂದಷ್ಟು ಕಂಟೆಂಟ್ನ ಪ್ರಿಪೇರ್ ಮಾಡ್ತೀವಿ ಅವ್ರಿಗೆ ರಿಲೇಟೆಡ್ ಯಾವ ಥರ ಅಂತ ಹೇಳ್ಬಿಟ್ಟು. ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ವುಮೆನ್ಸ್ ಅಂತ ಹೇಳಿದ್ರೆ ವುಮೆನ್ಸ್ ಇದು ಏನೋ ಸೆಲ್ಫ್ ಎಂಪ್ಲಾಯ್ಮೆಂಟು ಆ ಥರದ್ದು ಒಂದಷ್ಟು ಸ್ಕೀಮ್ ರೆಡಿ ಮಾಡ್ಕೊಂಡು ಅದನ್ನೇನು ಮಾಡ್ತೀವಿ ಇವ್ರ ಥ್ರೂ ಯಾವ ಥರ ಪೋರ್ಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕ್ಯಾಂಡಿಡೇಟ್ನ ಯಾವ ಥರ ಜನರ ಹತ್ರ ತೊಗೊಂಡೋಗಿ ಬಿಡಬೇಕು ಅನ್ನೋ ಥರ ಅದನ್ನು ನಾವು ರೆಡಿ ಮಾಡ್ತೀವಿ. ಅಂತ ಹೇಳಿದ್ರೆ ಜನರಲಾಗಿ ಈಗ ನಾರ್ಮಲಾಗಿ ಏನಂತ ಹೇಳಿದ್ರೆ ಒಂದಷ್ಟು ಪಾಂಪ್ಲೆಟ್ಗಳನ್ನ ಮಾಡ್ತೀವಿ, ರೆಡಿ ಮಾಡ್ತೀವಿ, ಒಂದಷ್ಟು ಪ್ರೋಗ್ರಾಮ್ಗಳನ್ನ ಸೆಟ್ ಮಾಡ್ತೀವಿ. ಅಂತ ಹೇಳಿದ್ರೆ ಅಲ್ಲಲ್ಲೇ ಒಂದೊಂದು ಸ್ವಉದ್ಯೋಗ ಮೇಳ ಅಂತ ಮಾಡ್ತೀವಿ. ಸೊ ಆ ಥ್ರೂ ಏನಂತ ಹೇಳಿದ್ರೆ ಇವನ್ನ ಫಸ್ಟ್ ಪ್ರಚಾರಕ್ಕೆ ತರ್ತೀವಿ. ತಂದಾಗ ಇವ್ರು ಯಾರು ಇವರು ಅಂದರೆ ಇವ್ರು ಏಮೇನು ಅದೆಲ್ಲ ಕ್ಲೀನಾಗಿ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ನಾವು ತೊಗೊಂಬರೋ ಕಾನ್ಸೆಪ್ಟ್ ಮೇಲೆ ಬರ್ತದೆ. ಸೊ ಹಾಗಾಗಿ ಒಂದೊಂದೇ ಕ್ಯಾಟಗರಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಬರ್ತೀವಿ. ಸೊ ಅಂತ ಹೇಳಿದ್ರೆ ಎಲ್ಲಾ ಕ್ಯಾಟಗರಿಗಳಲ್ಲೂ ಅವ್ರ ಹೆಸರನ್ನ ಯಾವ ತರ ಅಂದ್ರೆ ಎ ಕ್ಲಾಸ್ ಅಂತಲ್ಲ, ಇದು ನಾನು ಹೇಳ್ತಾ ಇರೋದು ಜನರಲ್ ಆಗಿ ನಾರ್ಮಲ್ ಜನ. ಸೊ ಇದು ಇಂಥ ಕ್ಯಾಟಗರಿ ಅಂತಲ್ಲ. ಫಾರ್ ಎಕ್ಸಾಂಪಲ್ ಈಗ ವುಮೆನ್ಸ್ ಹೇಳಿದ್ರೆ ಅದೇ ತರ ಯೂತ್ ಅಂತ ಹೇಳಿದ್ರೆ ಯೂತ್ಗೆ ಸ್ಪೋರ್ಟ್ಸು ಕಲ್ಚರಲ್ ಆ ಥರ ಇರ್ತದೆ. ಈಗ ನಾರ್ಮಲ್ ಜನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರು ಏನೋ ಫಾರ್ ಎಕ್ಸಾಂಪಲ್ ರೇಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡು ಆ ಥರದನ್ನೆಲ್ಲ ಫ್ರೀಯಾಗಿ ಮಾಡ್ಕೊಡೋದು, ಆಮೇಲೆ ಹೆಲ್ತ್ ಚೆಕಪ್ಪು, ಆಮೇಲೆ ಎಜುಕೇಶನ್ ರಿಲೇಟೆಡು, ಆಮೇಲೆ ಬಸ್ ಪಾಸ್ಗಳು, ಆಮೇಲೆ ಕೆಲವೊಂದು ಟೆಂಪಲ್ಗಳಿಗೆ ಹೋಗೋದಕ್ಕೆ ಆಗದೇ ಇರೋರಿಗೆ. ಸೊ ಈ ಥರದ ಒಂದಷ್ಟು ತಗೊಂಬಂದು ನರೇಷನ್ ತಗೊಂಬರ್ತೀವಿ. ಅಂತ ಹೇಳಿದ್ರೆ ಈ ಥರ ಸೇವೆ ಮಾಡೋಂಥ ಮನೋಭಾವ ಇದೆ. ಸೊ ಇಂಥ ಕ್ಯಾಂಡಿಡೇಟ್ನ ಇಟ್ಕೊಂಡ್ರೆ ಈ ಥರದಲ್ಲಿಂದ ನೀವು ಇವ್ರನ್ನ ಗೆಲ್ಸ್ಕೊಂಡ್ರೆ ನೀವು ಇನ್ನೂ ಅಷ್ಟು ತಗೊಬೋದು ಅನ್ನೋ ಥರ ನಾವು ನರೇಷನ್ ಕ್ರಿಯೇಟ್ ಮಾಡಿ ಅವ್ರನ್ನ ಇದು ಜನರಲ್ ಮಾರ್ಕೆಟಿಂಗ್ ಮಾಡ್ಕೊಳ್ತೀವಿ. ಅದೇ ಏನಂತ ಹೇಳಿದ್ರೆ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಯಾವುದು ಡೈಲಿ ಅವ್ರದ್ದು ಏನೇನಿದೆ ಅಪ್ಡೇಟ್ಸ್ಗಳು ಅಪ್ಡೇಟ್ಸ್ಗಳನ್ನ ಹಾಕ್ತೀವಿ. ಸೊ ಹಾಗೆ ಏನಂತ ಹೇಳಿದ್ರೆ ಒಂದಷ್ಟು ಅದೇ ವಿಡಿಯೋಸು ಅದು ಇದು ಅಂತ ಪ್ರಮೋಷನ್ಸ್ ಮೇನ್ ಆಗಿ ಏನಂತ ಹೇಳಿದ್ರೆ ಅವ್ರದ್ದು ಏನು ಅನ್ನೋದನ್ನ ಅದು ವಿಡಿಯೋ ನೋಡ್ತಾ ಇದ್ದಂಗೆ ಗೊತ್ತಾಗಬೇಕು ಅವರು ಹೌದು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಸೊ ನಮಗೆ ಒಳ್ಳೇದು ಮಾಡ್ತಾರೆ ಅನ್ನೋದನ್ನ ಆ ಥರದಲ್ಲಿ ಮಾಡೋದು ನಾವು. ಸೊ ಇದು ಜನರಲ್ ಆಗಿ ನಾನು ಮಾಡ್ತಾ ಇದ್ದು ಮಾರ್ಕೆಟಿಂಗ್. ಓಕೆ, ನಾನು ರೀಲ್ಸಲ್ಲಿ ನೋಡುವಾಗ ಒಂದು ಪೊಲಿಟಿಷಿಯನ್ ಒಂದು ಚಿಕ್ಕ ಏನೋ ಒಂದು ಓಪನಿಂಗ್ ಸೆರೆಮನಿ ಈ ಥರ ಎಲ್ಲ ಬ್ರ್ಯಾಂಡ್ ಲಾಂಚ್ ಇದಕ್ಕೆಲ್ಲ ಹೋಗೋದು ಬಂದ್ಬಿಟ್ಟು ಎಲ್ಲ ಬ್ರ್ಯಾಂಡಿಂಗೇನೆ, ಅದಕ್ಕಿಂತ ಒಂದು ಟೀಮ್ ಇದೆ. ಹೌದು. ಓಕೆ, ಸೊ ದ ಸೇಮ್ ವೇ ನಮ್ಮ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ಗೂ ನಾವು ಮಾರ್ಕೆಟಿಂಗ್ ನಾವು ಮಾಡೋದು. ಓಕೆ ಓಕೆ. ಸೊ ಆಮೇಲೆ ಇನ್ನೊಂದು ಏನಂದರೆ ಫಾರ್ ಎಕ್ಸಾಂಪಲ್ ನಾರ್ಮಲ್ ಒಂದು ಅಂಗಡಿಯಲ್ಲಿ ಹೋಗ್ಬಿಟ್ಟು ಒಂದು ಗೋಧಿ ಹಿಟ್ಟು ತೊಗೊತೀವಿ. ಗೋಧಿ ಹಿಟ್ಟು ಲೂಸಲ್ಲಿ ತೊಗೊಳಕ್ಕೂ ಒಂದು ಪ್ಯಾಕೆಟಲ್ಲಿ ಅದಕ್ಕೊಂದು ಬ್ರ್ಯಾಂಡ್ ನೇಮ್ ಇಟ್ಟು ಮಾರ್ತಾರಲ್ವ, ಆ ಡಿಫ್ರೆನ್ಸ್ ಇದೆ. ಹೌದು. ಸೊ ಇವಾಗ ಬ್ರ್ಯಾಂಡ್ ಮೇಲೆ ನಮ್ಗೊಂದು ನಂಬಿಕೆ ಬಂದ್ಬಿಡ್ತು ಅಂದರೆ ನಾವು ಎಲ್ಲೇ ಹೋದ್ರೂ ಆ ಪ್ಯಾಕೆಟ್ ಆ ಬ್ರ್ಯಾಂಡೇ ನಾವು ಕೇಳ್ತೀವಿ. ಹೌದು. ಸೊ ನಾವು ನಾರ್ಮಲ್ ಲೂಸಲ್ಲಿ
ಓಕೆ ನಾನಿವಾಗ ಗೋಧಿ ಹಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿ ನಾನಿವಾಗ ಕೊಡ್ತೀನಿ, ಒಂದು ಅಂಗಡಿಗೆ ಸಪ್ಲೈ ಮಾಡ್ತೀನಿ ಅಂದರೆ ಅದು ಯಾರಿಗೂ ಗೊತ್ತಾಗಲ್ಲ. ಹೌದು. ಯಾರು ಸಪ್ಲೈ ಮಾಡಿದ್ದು, ಯಾವ ಥರ ಕ್ವಾಲಿಟಿ, ನಾವು ಬೆಸ್ಟ್ ಕ್ವಾಲಿಟಿ ಕೊಟ್ರೂ ಯಾರಿಗೂ ಗೊತ್ತಾಗಲ್ಲ. ಹೌದು. ಬಟ್ ಅದೇ ನಾವು ಒಂದು ಪ್ಯಾಕೆಟ್ ಒಂದು ಕ್ಲೀನ್ ಪ್ರೆಸೆಂಟೇಷನ್ ಮಾಡಿ, ಸೊ ಅದರಲ್ಲೂ ಒಂದು ಡೀಟೇಲ್ಸ್ ಎಲ್ಲ ಹಾಕಿ ನಾವು ಏನೇನು ಯೂಸಸ್ ಇದೆ, ಸೊ ಈ ಥರ ಎಲ್ಲ ನಾವು ನೀಟಾಗಿ ಒಂದು ಬ್ರ್ಯಾಂಡ್ ಮಾಡಿ ನಾವು ಕೊಟ್ಟರೆ, ಸೊ ಆ ಬ್ರ್ಯಾಂಡ್ ಹಂಗೆ ಸ್ಪ್ರೆಡ್ ಆಗ್ತಾ 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 ವರ್ಡ್ ಆಫ್ ಮೌತಲ್ಲಿ ಇನ್ನೂ ನಮಗೆ ಅದೇ ಈಗ ನೀವು ಹೇಳಿದ್ರಲ್ಲ ಪ್ರಾಡಕ್ಟು ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು, ಆ ಬ್ರ್ಯಾಂಡಿಂಗಿಂದ ಏನಾಗುತ್ತೆ, ಒಂದಷ್ಟು ಯೂಸರ್ಸು ಎಕ್ಸ್ಟ್ರಾ ಆಗ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಕನ್ಸ್ಯೂಮರ್ಸ್ ಜಾಸ್ತಿ ಆಗ್ತಾರೆ. ಆಮೇಲೆ ಏನಂತ ಹೇಳಿದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ಸೇರಿದ್ರೇನು ಮಾರ್ಕೆಟಿಂಗ್ ಅಂತಲೇ ಇದಾಗೋದು. ಅಂದರೆ ಮಾರ್ಕೆಟಿಂಗ್ ಮೇನ್ ಬೇಸಿಕ್ ಅಂತ ಹೇಳಿದ್ರೆ, ಆ ಒಂದು ಪ್ರಾಡಕ್ಟನ್ನ ಯಾವ ಥರ ಮಾರ್ಕೆಟಲ್ಲಿ ತೊಗೊಂಬಂದು ಹೇಗೆ ಸೇಲ್ ಮಾಡ್ತೀರಾ, ಆಮೇಲೆ ಯೂಸರ್ಸ್ಗಳಿಗೆ ಅದು ಯಾವ ಥರ ಇದು ಏನೋ ಅವರು ಯೂಸ್ ಮಾಡಿ ಅವ್ರ ಫೀಡ್ಬ್ಯಾಕ್ಗಳೂ ಇರ್ತದೆ. ಕೆಲವೊಂದ್ಸರಿ ಅದರಲ್ಲೂ ಸರ್ವೆ ಮಾಡ್ತಾರೆ. ಅವನ್ನೆಲ್ಲ ಮಾಡೋದು ಬಂದು ಬ್ರ್ಯಾಂಡಿಂಗಲ್ಲಿ. ಸೊ ಅವನ ಹತ್ರ ಏನಂತ ಹೇಳಿದ್ರೆ, ಒಂದು ಪ್ರಾಡಕ್ಟ್ ಕೊಟ್ಟರೆ ಕಸ್ಟಮರ್ ಏನು ರಿಪೋರ್ಟ್ ಕೊಡ್ತಾನೆ ಅಂದರೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅವನ್ನೆಲ್ಲ ಸರ್ವೆ ಮಾಡಿಬಿಟ್ಟು ಅದ್ರದ್ದು ಫೀಡ್ಬ್ಯಾಕ್ ತೊಗೊಂಡು ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನ ರಿಸಾಲ್ವ್ ಮಾಡ್ಕೊಂಡು ಮಾಡೋದು. ಇವೆಲ್ಲನೂ ಅಷ್ಟೇ ಮಾರ್ಕೆಟಿಂಗಲ್ಲೇ ಬರೋದು. ಸೊ ಹಾಗಾಗಿ ಮಾರ್ಕೆಟಿಂಗ್ ಬೇಕೇ ಬೇಕು, ಎಲ್ಲದಕ್ಕೂ ಬೇಕೇ ಬೇಕು. ಮಾರ್ಕೆಟಿಂಗ್ ಇಲ್ಲ ಅಂತ ಹೇಳಿದ್ರೆ ನೀವು ಏನೇ ತಗೊಂಬಂದು ಎಂಥ ದೊಡ್ಡ ಪ್ರಾಡಕ್ಟ್ ಚೆನ್ನಾಗಿರೋದು ಇದ್ರೂ ಮಾರ್ಕೆಟಿಂಗ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಯಾರು ಸಿಂಪಲ್ ಆಗಿ. ಅದು ಕೊಕೋ ಕೋಲಾದೇ ತಗೊಳ್ಳಿ, ಕೊಕೋ ಕೋಲಾ ಬಂದು ಸಿರಮ್ ಮಾಡಿದ್ದು ಅಂತ ಹೇಳಿದ್ರೆ ಕಾಫ್ ಸಿರಪ್ ಮಾಡಿದ್ದು, ಓಕೆ. ಬಟ್ ಏನಂತ ಹೇಳಿದ್ರೆ ಅದನ್ನ ಆ ಫಾರ್ಮುಲಾನ ತಗೊಂಡು ಅದನ್ನು ಕೂಲ್ ಡ್ರಿಂಕ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದೊಂಥರ ಮಾರ್ಕೆಟಿಂಗ್ ಮಾಡ್ಕೊಂಡ್ರು. ಸೊ ಆ ಥರ ನಾನು ಹೇಳೋದು, ಒಂದು ಪ್ರಾಡಕ್ಟ್ ಇಟ್ಕೊಂಡು ಅಂತ ಹೇಳಿದ್ರೆ ಆ ಪ್ರಾಡಕ್ಟನ್ನ ಯಾವ ಥರ ಮಾರ್ಕೆಟಲ್ಲಿ ತಂದು ಅದನ್ನ ಯಾವ ಥರ ಪ್ರಚಾರ ಮಾಡೋದು, ಅದು ಪ್ರಚಾರದ ಮೇಲೆ ಜಾಸ್ತಿ ನಿಲ್ಲೋದು. ಕ್ವಾಲಿಟಿ ಕ್ವಾಂಟಿಟಿ ಸೆಕೆಂಡ್ರಿ, ಬಟ್ ಪ್ರಚಾರ ಓಕೆ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಯಾರಲ್ಲಿ ಬರ್ತದೆ ಅಂತ ಹೇಳಿದ್ರೆ, ನೀವು ಪ್ರಾಡಕ್ಟ್ ಬಿಟ್ರೇನೆ. ಆ ಪ್ರಾಡಕ್ಟು ಏನಂತ ಹೇಳಿದ್ರೆ ಬಿಡೋದಂತಲ್ಲ, ಆ ಪ್ರಾಡಕ್ಟ್ನ ಪ್ರಚಾರ ಮಾಡಬೇಕು. ಆ ಪ್ರಚಾರ ಮಾಡಿದಾಗ ಪ್ಲಸ್ ಆರ್ ಮೈನಸ್ ಅದು ಆ ಪ್ರಾಡಕ್ಟ್ ಮೇಲೆ ನಿಲ್ಲುತ್ತೆ. ಬಟ್ ಎಲ್ಲದಕ್ಕೂ ಮಾರ್ಕೆಟಿಂಗೇ ಬೇಸು. ಸೊ ಆ ಥರದಲ್ಲಿ ನಾವು ಮಾಡ್ಕೋಬೇಕು. ಓಕೆ. ಸೊ ಇವಾಗ ನೀವು ಒಂದು ಸ್ಯಾಮ್ಸಂಗ್ ಬ್ರ್ಯಾಂಡ್ ಒಂದು ಸ್ಮಾರ್ಟ್ ಫೋನ್, ಅವ್ರದೇ ತುಂಬ ಡಿವಿಷನ್ಸ್ ಇದೆ. ಸ್ಮಾರ್ಟ್ ಫೋನ್ ಅಂತ ನಾವು ತೊಗೊಂಡ್ರೆ ಆ್ಯಂಡ್ರಾಯ್ಡ್ ಲೈಕ್ ಫಸ್ಟ್ ರಿಲೀಸ್ ಆದಾಗ ಸಖತ್ ಫೇಮಸ್ ಆಗಿದ್ರು. ಅವರು ಗೂಗಲ್ ಮ್ಯಾಪ್ಸ್ನ ತುಂಬ ಚೆನ್ನಾಗಿ ಮಾರ್ಕೆಟ್ ಮಾಡಿದ್ರು. ಅದಾದ್ಮೇಲೆ ಮಾರ್ಕೆಟಲ್ಲಿ ನೋಡಿದ್ರೆ ಚೈನೀಸ್ ಬ್ರ್ಯಾಂಡ್ಸ್ ಯಾವಾಗ ಒಳಗಡೆ ಬಂತು, MI ಈ ಬ್ರ್ಯಾಂಡ್ಸ್ ಎಲ್ಲ ಒಂದು ಓವರ್ಟೇಕ್ ಮಾಡಿ ಒಂದು ಲೆವೆಲ್ ಕೊಟ್ಟಾಯಿತು. ಬಟ್ ಇವಾಗ ಅದಾದಮೇಲೆ ಆ್ಯಪಲ್ ಬ್ರ್ಯಾಂಡು ಇವರೆಲ್ಲ ಟಾಪಲ್ಲಿದ್ದು. ಬಟ್ ಸ್ಯಾಮ್ಸಂಗ್ ಇಮಿಡಿಯೇಟಾಗಿ ಸಡನ್ನಾಗಿ ಏನಾಯ್ತು ಗೊತ್ತಿಲ್ಲ, ಇವಾಗ ಪ್ರೀಮಿಯಂ ಫೋನ್ಸ್ ಅಂದರೆ ಆ್ಯಪಲ್ಗಿಂತ ಸ್ಯಾಮ್ಸಂಗೇ ಇದೆ. ಸೊ ಅದು ನಿಮ್ಗೇನು ಅನಿಸುತ್ತೆ ಅಂತ ಹೇಳಿದ್ರೆ? ಅದನ್ನೇ ನಾನು ಹೇಳ್ತಾ ಇರೋದು, ಮಾರ್ಕೆಟಲ್ಲಿ ಫೀಡನ್ನು ತೊಗೊಳೋದು. ಈಗ ಯಾವುದೋ ಪ್ರಾಡಕ್ಟ್ ಇದ್ರೂ ಅವ್ನ ಮಾರ್ಕೆಟಿಂಗ್ ಹೇಗೆ ನಡೀತೈತೆ, ಯಾವ ಬೇಸ್ ಮೇಲೆ ನಡೀತೈತೆ, ಯಾವ ಕೈಂಡ್ ಆಫ್ ಪೀಪಲ್. ಈಗ ಆ್ಯಪಲ್ ಅಂತ ಹೇಳಿದ್ರೆ ಆ ಲಕ್ಸುರಿ ಅಂತಲ್ಲ, ಅದೊಂದೇ ಅಲ್ಲ, ಅದರಲ್ಲಿ ಇರೋ ಫೀಚರ್ಸ್ನ ನೋಡ್ತಾರೆ. ಸೊ ಅದನ್ನ ಮಾರ್ಕೆಟಲ್ಲಿ ಏನು ಬೇಕು ಅನ್ನೋದನ್ನ ಕರೆಕ್ಟಾಗಿ ಸರ್ವೆ ಮಾಡ್ಕೊಂಡು ಮಾಡೋದ್ರಿಂದಾನೆ ನಥಿಂಗ್ ಬಟ್ ಬಿಸ್ನೆಸ್ಸೇ. ಅದನ್ನು ಸ್ಯಾಮ್ಸಂಗ್ ಮಾಡ್ತಾ ಇರೋದು ಬಿಸ್ನೆಸ್ಸೇ. ಬಟ್ ಏನಂತ ಹೇಳಿದ್ರೆ ಅದನ್ನ ತಿದ್ಕೊಂಡು ಮಾಡೋದಿದೆಯಲ್ಲ ಅಂತ ಹೇಳಿದ್ರೆ, ಒಂದನ್ನ ಇದು ಮಾಡ್ಕೊಂಡು ಓವರ್ಟೇಕ್ ಆಗಿ ಬರುತ್ತಲ್ಲ, ಅದು ಮೇಯ್ನಾಗಿ ಅವ್ರು ಮಾಡಿರೋದು ರಿಸರ್ಚ್ ಇಂದಾನೆ ಅದು ಇದಾಗಿರೋದು. ಅದನ್ನು ಅಷ್ಟೇ, ಎಲ್ಲ ನೀವು ಏನೇನು ಹೇಳ್ತಾ ಇದ್ದೀರಾ ಎಲ್ಲಾನು ಬೇಸಿಕ್ ಮಾರ್ಕೆಟಿಂಗ್ ಸ್ಟ್ರಕ್ಚರ್ಸು ಅಂತ ಹೇಳಿದ್ರೆ, ಒಬ್ಬ ಆಪೋನೆಂಟ್ ಏನು ಮಾಡ್ತಾವನೆ ಅದನ್ನ ಅದಕ್ಕಿಂತ ಬೆಟರ್ ಆಗಿ ಏನು ತರ್ಬೋದು ಅನ್ನೋದಿದೆಯಲ್ಲ, ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ಕೊಂಡು ಮಾಡ್ತಾರೆ ಪ್ರೊಡಕ್ಟಿವಿಟಿ. ಓಕೆ. ಆಮೇಲೆ ಇನ್ನೊಂದು, ನಾನು ಸ್ಯಾಮ್ಸಂಗ್ ಒಂದು ಕ್ಯಾಂಪೇನ್ ಏನು ಮಾಡಿದೆ ಅಂದರೆ, ನೋಡಿದ್ದು ನಾನೇನಂದ್ರೆ, ಇವಾಗ ಬ್ಯಾಂಗ್ಳೂರಲ್ಲಿ ಯೂಶಲಿ ನಾನು ನೋಡಿರೋ ಕಡೆ ಎಲ್ಲ ಈ ಚಿಕ್ಕ ಮೊಬೈಲ್ ಶಾಪ್ಸ್ ಇರುತ್ತಲ್ವ, ಅವ್ರಿಗೆಲ್ಲ ದೊಡ್ಡ ಬೋರ್ಡು. ಹೌದು. ಫುಲ್ ಆಫ್ಲೈನಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆಫ್ಲೈನ್ ಫುಲ್ ಅವ್ರು ಕಂಟ್ರೋಲ್ ತೊಗೊಂಡ್ರು. ಫಸ್ಟ್ ಎಲ್ಲ ವಿವೋ ಆ್ಯಂಡ್ ಓಪೋನೇ ಜಾಸ್ತಿ. ಓಪೋ ಈ ಥರ ಆಫ್ಲೈನ್ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು. ಇವಾಗ ಅದನ್ನ ಸ್ಯಾಮ್ಸಂಗ್ ಓವರ್ಟೇಕ್ ಮಾಡಿ ಒಂದು ಲೆವೆಲ್ ಮಾಡಿದ್ಕೆ ಅವರು ಈ ಸ್ಟೇಜಲ್ಲಿ ಇದ್ದಾರೆ. ಅದೊಂದು. ಇನ್ನೊಂದು, ಆನ್ಲೈನಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಈ ಯೂಟ್ಯೂಬರ್ಸ್ಗೆ ಇನ್ಫ್ಲುಯೆನ್ಸರ್ ಹತ್ರ ಕೊಟ್ಟು ಆ ಪ್ರೊಡಕ್ಟಿವಿಟಿ ರಿವ್ಯೂಸ್ ಕೊಡೋದು, ಅದನ್ನ ಮಾರ್ಕೆಟಿಂಗ್. ಅದೇ ನಾನು ಹೇಳ್ತಾ ಇರೋದು. ಹೊಸದಾಗಿ ಎಲ್ಲಾನು ಅಷ್ಟೇ, ಹೊಸದಾಗಿ ಏನ್ ಕ್ರಿಯೇಟ್ ಮಾಡ್ತೀರೋ, ನರೇಷನ್ ಏನ್ ಕ್ರಿಯೇಟ್ ಮಾಡ್ತೀರಾ ಅದ್ರ ಮೇಲೆನೆ ಅದು ಡಿಪೆಂಡ್. ಒಂದು ಫುಲ್ ಡಿಜಿಟಲ್ ವರ್ಲ್ಡ್ ಆ ನರೇಟಿವ್ ಸೆಟ್ ಮಾಡಿ. ಹೌದು.
ಇವಾಗ ಪ್ರೀಮಿಯಂ ಅಂದರೆ ಏನು ನೋಟ್ ಸೀರೀಸು ಆಮೇಲೆ ಫೋಲ್ಡು ಫೋಲ್ಡ್ ಆ ಲೆವೆಲ್ ತಂದುಬಿಟ್ರು. ಫಸ್ಟಿಂದಾನು ಸ್ಯಾಮ್ಸಂಗಲ್ಲ ಇನೋವೇಷನ್ಸ್ ಇದೆ, ಹೌದು ಆ್ಯಪಲ್ಗಿಂತ ಒಳ್ಳೆ ಇನೋವೇಷನ್ಸ್ ಇದೆ, ಇದೆ. ಬಟ್ ಅಷ್ಟೊಂದು ಗೊತ್ತಾಗ್ಲಿಲ್ಲ. ಬಟ್ ಇವಾಗ ಬಂದ್ಬಿಟ್ಟು ಬರೀ ಸ್ಯಾಮ್ಸಂಗೇ ನೋಡ್ತಿದ್ದಾರೆ, ಹೌದು ಅವ್ರು ಏನೇನು ಬಿಡ್ತಿದ್ದಾರೆ ಅದೊಂದು ಮೇನ್. ಅಂದ್ರೆ ಅದೇನೆ, ಅದನ್ನ ಒಂದ್ಸಲಿ ಇಂಜೆಕ್ಟ್ ಮಾಡಿದ್ರೆ ಅದು ಫ್ಲೋ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಇವರು ಅಷ್ಟೇ, ಒಂದ್ಸಲಿ ಒಂದು ಯಾವ್ದೋ ಪ್ರಾಡಕ್ಟ್ ತಗೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ ಅದನ್ನ ಇಂಜೆಕ್ಟ್ ಮಾಡಿಬಿಡ್ತಾರೆ. ಆ ಫ್ಲೋ ಬಂದು ನಿಧಾನಕ್ಕೆ ಸ್ಪ್ರೆಡ್ ಆಗ್ತಾ ಒಂದು ಲೆವೆಲ್ ತಗೊಂಡ್ಬಂದು ಸೆಟ್ರೇಟ್ ಆದಾಗ ನೀವು ನೋಡಿ ಆ್ಯಪಲ್ಗೆ ಕಂಪ್ಯಾರಿಸನ್ ಮಾಡ್ತದೆ ಅಂತ ಹೇಳಿದ್ರೆ ಅವ್ರ ಮೈಂಡ್ ಸೆಟ್ ಆಫ್ ಮೈಂಡ್ ಯಾವ ಥರ ಇರ್ತದೆ. ಸೊ ಅವ್ರ ಮಾರ್ಕೆಟಿಂಗ್ ಅಂದರೆ ನೀವು ಹೇಳ್ದಂಗೆನೆ ಬೋರ್ಡ್ಸ್ ಆಗಲಿ ಇದಾಗಲಿ ಸೈನ್ ಬೋರ್ಡ್ಸ್ ಎಲ್ಲ ಅದೆಲ್ಲ ಬಂದು ಸಿಂಪಲ್ ಮಾರ್ಕೆಟಿಂಗ್ ಟ್ರಿಕ್ಸೇ, ಆದ್ರೂ ಎಫೆಕ್ಟಿವ್ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರೂ ಸ್ಯಾಮ್ಸಂಗ್ ಕಾಣಬೇಕು, ಅದು ಲಕ್ಸುರಿಯಾಗಿ ಕಾಣಬೇಕು ಅನ್ನೋದು ಅವ್ರ ಇಂಟೆನ್ಷನ್ ಅವ್ರು ಮಾಡ್ಕೊಂಡಿರೋದು. ನರೇಷನ್ಸ್ ಕಲರ್ಸ್ ಅಲ್ಲೂ ತುಂಬಾ ಕೇರ್ಫುಲ್ ಆಗಿರ್ತಾರೆ. ಇವಾಗ ಫಸ್ಟ್ ಇಂದ ಇವಾಗವರೆಗೂ ಎಷ್ಟೊಂದು ಕಲರ್ಸ್ ಚೇಂಜ್ ಮಾಡಿದ್ದಾರೆ, ಬಟ್ ಇವಾಗ ಸಿಂಪಲ್ ಬ್ಲ್ಯಾಕ್ ಅಂಡ್ ವೈಟ್ ಕಾನ್ಸೆಪ್ಟ್ ಸಕ್ಕದಾಗೆ ಒಂದು ಲೆವೆಲ್ಗೆ ಹೋಯ್ತು ಸ್ಯಾಮ್ಸಂಗ್ ಕಂಪ್ನಿ. ಸೊ ಅದೇ ತರ ನಾವು ಈಗ ಸಿಂಪಲ್ ಆಗಿ ಒಂದು ಯಾವುದೋ ಬಿಲ್ಡರ್ಸ್ ಕಂಪ್ನಿ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಸೊ ಸ್ಟಾರ್ಟಪ್, ಆ ಸ್ಟಾರ್ಟಪ್ ಕಂಪ್ನಿ ಮಾಡ್ತಾ ಇದೀವಿ ನಾವು. ಸ್ಯಾಮ್ಸಂಗ್ ರೇಂಜ್ಗಿಲ್ಲ ಅಂತ ಹೇಳಿದ್ರು, ಒಂದು ರೇಂಜ್ಗೆ ಒಂದು ಲೆವೆಲ್ಗೆ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಸೊ ಅದಕ್ಕೆ ಯಾವ ಥರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೊಡ್ಬೋದು ಅಂದರೆ ಮಾರ್ಕೆಟಿಂಗ್ ಮೇನಾಗಿ ಬಂದು ನಿಮ್ದು ಅದೇ ಅಲ್ವಾ, ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಮಾಡೋದು. ಸೊ ಅದನ್ನ ಯಾವ ಥರ ಮಾಡ್ತೀವಿ? ಸೊ ಇವಾಗಿನ ಸ್ಟೇಜಲ್ಲಿ ಇವಾಗ ಎಲ್ಲರೂ ಏನಂದರೆ ಒಂದು ಆಫೀಸ್ ಸೆಟಪ್ ಮಾಡ್ತಾರೆ, ಒಂದು ಮೇನ್ ಏರಿಯಾ. ಫಾರ್ ಎಕ್ಸಾಂಪಲ್ ಇವಾಗ ರಾಜಾಜಿನಗರ ಅಂದರೆ ಒಂದು ಬ್ಯುಸಿ ಏರಿಯಾ. ಇವಾಗ ರಾಜಾಜಿನಗರಲ್ಲಿ ಎಂಥ ಪೀಪಲ್ ವರ್ಕ್ ಮಾಡ್ತಾರೆ, ಒಂದು ಅಪ್ಪರ್ ಮಿಡಲ್ ಕ್ಲಾಸ್, ಈ ರೇಂಜ್ ಆಫ್ ಪೀಪಲ್. ಇವಾಗ ಇದೇ ನಾವು MG ರೋಡಲ್ಲೆಲ್ಲ ಹೋದರೆ ಇನ್ನೂ ಪಾಶ್ ಏರಿಯಾ. ಹೌದು. ಬಟ್ ಇನ್ನೂ ಬೇರೆ ಕಡೆ ಏರಿಯಾ ಹೋದರೆ ನಾವು ಅಂಥ ರೆವಿನ್ಯೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದು ಆಫ್ಲೈನಲ್ಲಿ ನಾವು ರಿಸರ್ಚ್ ಮಾಡಬೇಕಾಗುತ್ತೆ. ಎಲ್ಲಿ ಪ್ರಾಪರಾಗಿ ಒಂದು ಆಫೀಸ್ ಇಟ್ಟರೆ ಅಲ್ಲಿ ಪೀಪಲ್ ಕೌಂಟ್ ಎಷ್ಟಿದೆ, ಎಷ್ಟು ಜನ ರೋಡಲ್ಲಿ ಓಡಾಡ್ತಾರೆ. ಸೊ ಈ ಥರ ಇರೋದು. ಫಾರ್ ಎಕ್ಸಾಂಪಲ್ ಇವಾಗ ಒಂದು 1000 ಪೀಪಲ್ ಒಂದು ರೋಡಲ್ಲಿ ಓಡಾಡ್ತಿದ್ದಾರೆ ಅಂದರೆ ನಾವೊಂದು ಕನ್ಸಿಡರಬ್ಲಿ ಒಂದು 100 ಪೀಪಲ್ ಅಟ್ಲೀಸ್ಟ್ ಒಂದು 500 ನೋಡ್ಬೋದು ನಮ್ಮ ಅಂಗಡಿ ಆಫೀಸ್ನ ನೋಡಿ ಹಂಗೆ ಪಾಸ್ ಆಗ್ಬೋದು. ಅದರಲ್ಲಿ ಒಂದು 50 ಪೀಪಲ್ಗೆ ನೆಸೆಸಿಟಿ ಇರುತ್ತೆ, ಮನೆ ಕಟ್ಸ್ಬೋದು ಅಂತ ಇರ್ಬೋದು, ಕನ್ಸಿಡರ್ ಮಾಡ್ತಾರೆ. ಆ 50 ಪೀಪಲಲ್ಲಿ ಒಂದು 25 ಪೀಪಲ್ ಒಳಗಡೆ ಬರ್ಬೋದು. 25ಅಲ್ಲಿ 25 ಬಂದರೆ ಅದು ಒಳಗಡೆ ಬಂದಿದ ತಕ್ಷಣ ನಮ್ಮ ಕೈಯಲ್ಲಿರೋದು ಕನ್ವರ್ಷನ್ ಮಾಡೋದು. ಆ 25ಅಲ್ಲಿ ಅಟ್ಲೀಸ್ಟ್ ಒಂದು 10 ಆದರೂ ಕನ್ವರ್ಟ್ ಮಾಡ್ಬೋದು. ಸೊ ಇದು ಒಂದು ಫನಲ್ ಟೈಪ್, ಹೆಂಗೆ ನಾವು ಆಫ್ಲೈನಲ್ಲಿ ಮಾಡ್ತೀವೋ ಇದೇನೇ ಇವಾಗಿನ ಕಾಲದಲ್ಲಿ ಬಂದ್ಬಿಟ್ಟು ಡಿಜಿಟಲ್ ಆಗಿ ಮಾಡಬಹುದು. ಸೊ ಹೆಂಗಂದರೆ ಇದೆ, ಜಸ್ಟ್ ಇವಾಗ ಒಂದು ಫೇಸ್ಬುಕ್ಕಲ್ಲಿ ಜಸ್ಟ್ ಒಂದು ಆ್ಯಡ್ ಕ್ಯಾಂಪೇನೋ ಇಲ್ಲ ಗೂಗಲಲ್ಲಿ ಆ್ಯಡ್ ಕ್ಯಾಂಪೇನೋ ಮಾಡೋ ಬದಲು ಸೇಮ್ ಇದೇ ಥರ ಫನಲ್ ಸ್ಟೇಜಸ್. ಇವಾಗ ಒಂದು ರೀಲ್ ನಾವು ಪೋಸ್ಟ್ ಮಾಡ್ತೀವಿ, ಇವಾಗ ಒಂದು ಮನೆ ಈ ಥರ ಕಟ್ಸಿರೋ ಥರ ಏನೋ ಒಂದು ಬ್ಯೂಟಿಫುಲ್ ರೀಲ್ ಹಾಕಿ, ಸೊ ಅದನ್ನು ನಾವು ಪೋಸ್ಟ್ ಮಾಡಿದಾಗ ತುಂಬ ಜನ ನೋಡ್ತಾರೆ. ಸೊ ಅದು ಆ ರೀಲ್ ಇಂಟ್ರೆಸ್ಟ್ ಇರೋರು ಬಂದ್ಬಿಟ್ಟು ಒಂದು 50% ಮೇಲೆ ನೋಡಿರ್ತಾರೆ ಮಿನಿಮಮ್. ಸೊ ಆ 50% ಮೇಲೆ ನೋಡಿರೋರಿಗೆ ನಾವು ತಿರ್ಗಾ ರೀಟಾರ್ಗೆಟ್ ಮಾಡ್ತೀವಿ. ಏನಕ್ಕಂದರೆ ಅವ್ರಿಗೆ ಬೇಕಾಗಿದೆ, ಅದಕ್ಕೆ ನೋಡಿದ್ದಾರೆ. ಸೊ ನೆಕ್ಸ್ಟ್ ಇದ್ರಲ್ಲಿ ಬಂದ್ಬಿಟ್ಟು ನಾವು ಆಫರ್ಸ್ ಪ್ಲೇ ಮಾಡ್ಬೋದು. ಸೊ ಈ ಥರ ಆಫರ್ಸ್ ಇದೆ, ಇವಾಗ ಬುಕ್ ಮಾಡ್ಕೊಂಡ್ರೆ ಈ ಟೈಮ್ ಲಿಮಿಟೆಡ್ ಟೈಮ್ ಆಫರ್, ಆ ಥರ ಮಾಡ್ಕೊಬೋದು. ಸೊ ಇನ್ನೊಂದು ನೆಕ್ಸ್ಟ್ ಸ್ಟೇಜ್ ನಾವು ಏನು ಮಾಡ್ಬೋದು ಅಂದರೆ ಇದು ಅವ್ರಿಗೆ ಒಂದು ಟ್ರಸ್ಟ್ ಬಿಲ್ಡ್ ಆಗಬೇಕು. ಸೊ ಅದಕ್ಕೆ ನಾವು ಟೆಸ್ಟಿಮೋನೀಸ್ ರನ್ ಮಾಡ್ಬೋದು, ಆ್ಯಡಾಗೆ ರಿವ್ಯೂಸು. ಸೊ ಅಲ್ಲಿ ಫೈನಲ್ ಸ್ಟೇಜಾಗ ಅವ್ರಿಗೆ ನಂಬಿಕೆ ಬರುತ್ತೆ, ಓಕೆ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಅಲ್ಲಿ ಕನ್ವರ್ಷನ್ ಆಗುತ್ತೆ. ತಿರ್ಗಾ ರಿಟೆನ್ಷನ್ಗೆ ಇವಾಗ ಇವರು ಆ ಒಂದು ಡೇಟಾ ನಮಗೆ ಸಿಗುತ್ತೆ ಅಲ್ವಾ. ಸೊ ನಮ್ಮ ಹತ್ರ ಇರುತ್ತೆ, ಕಸ್ಟಮರ್ ಆಗಿರ್ತಾರೆ, ಆ ಡೇಟಾ ತಿರ್ಗಾ ಅಪ್ಲೋಡ್ ಮಾಡಿ ತಿರ್ಗಾ ಅವ್ರಿಗೆ ರೀಟಾರ್ಗೆಟಿಂಗ್, ಲಾಯಲ್ಟಿ ಪಾಯಿಂಟ್ಸು ಇಲ್ಲ ಆಫರ್ ಏನದು ಕಮ್ಮಾಗೇನು ಆಫರ್ ಏನೋ ಈ ಥರ ಏನಾದರೂ ಆಫರ್ಸ್ ಕೊಟ್ಟು ತಿರ್ಗಾ ರಿಟೆನ್ಷನ್ ಉಳಿಸ್ಕೊಬೋದು. ಸೊ ಈ ಥರ ಸೇಮ್ ಇದೇ ಥರ ಗೂಗಲ್ ಆ್ಯಡ್ಸ್ ಆ್ಯಂಡ್ ಮೆಟಾ ಆ್ಯಡ್ಸ್ ಎರಡರಲ್ಲೂ ಮಾಡ್ಬೋದು. ವೆಬ್ಸೈಟ್ಗೆ ಹೋಗ್ತಾರೆ, ವೆಬ್ಸೈಟಲ್ಲಿ ಅವ್ರು ಎಷ್ಟೊತ್ತು ನೋಡ್ತಾರೆ, ಯಾವ ಒಂದು ಪೋಸ್ಟ್ ತುಂಬ ಹೊತ್ತು ನೋಡಿದ್ದಾರೆ, ಈ ಎಲ್ಲ ಡೇಟಾನು ತೊಗೊಂಡು ನಾವು ತಿರ್ಗಾ ರೀಟಾರ್ಗೆಟ್ ಮಾಡ್ಬೋದು. ಸೊ ವ್ಯೂವರ್ಸ್ ಬಂದ್ಬಿಟ್ಟು ಅವ್ರ ಟೇಸ್ಟ್ ಏನು, ಸೊ ಆ ಲೆವೆಲ್ ನಾವು ಥಿಂಕ್ ಮಾಡ್ಕೊಂಡು ನಾವು ಮಾರ್ಕೆಟ್ ಮಾಡಿದ್ರೆ ಈಗಿನ ಕಾಲಕ್ಕೆ ಯೂಸ್ ಆಗುತ್ತೆ. ಇವಾಗ ಇನ್ನೊಂದು ಹೆಂಗಂದರೆ AI ಬಂದಿದ್ದರಿಂದ ಇನ್ನೂ ಈಸಿ ಆಗ್ಬಿಡ್ತು. ಒಂದು ಮ್ಯಾನ್ಯುವಲ್ ಆಗಿ ಮಾಡೋದಕ್ಕಿಂತ ಇನ್ನೂ AI ಹೆಲ್ಪ್ ನೋಡ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ತುಂಬ ಪೀಪಲ್ನ ಹೋಗಿ ರೀಚ್ ಆಗ್ಬೋದು. ಆಫ್ಲೈನ್ ಅಂದರೆ ತುಂಬ ಟೈಮು, ಇನ್ನೊಂದು ಪ್ಲಸ್ ಮನಿ ತುಂಬ ತೊಗೊಳುತ್ತೆ. ಆಮೇಲೆ ನಾವು ಟಾರ್ಗೆಟ್ ಮಾಡೋಕ್ಕಾಗಲ್ಲ ಪರ್ಟಿಕ್ಯುಲರ್ ಆಗಿ.
ಬರೀ ಆ ಏರಿಯಾ ಟಾರ್ಗೆಟ್ ಮಾಡ್ಬೋದು, ಅದ್ರ ಮೇಲೆ ಏನೂ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಡಿಜಿಟಲ್, ನಾವು ಮೆನ್ ಆರ್ ವುಮೆನ್ ಏಜು, ಅವ್ರ ಇಂಟ್ರೆಸ್ಟು ಪರ್ಟಿಕ್ಯುಲರಾಗಿ ನಾವು ಟಾರ್ಗೆಟ್ ಮಾಡಿ ಕರ್ಸ್ಕೊಬೋದು. ಸೊ ಇದೇ ಆನ್ಲೈನಲ್ಲಿರೋ ಒಂದು ಬೆನಿಫಿಟ್ಟು. ಈಗಿನ ಕಾಲದಲ್ಲಿ ಬಂದ್ಬಿಟ್ಟು ಆನ್ಲೈನಲ್ಲಿ ಇಲ್ಲಾಂದರೆ ನಂಗೆ ಗೊತ್ತಿರೋಂಗೆ ಏನೂ ಮಾಡೋಕ್ಕಾಗಲ್ಲ. ಲೈಕ್ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ ಮೇ ಬಿ ಇರ್ಬೋದು, ಬಟ್ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಆ ಬ್ರ್ಯಾಂಡ್ ಹೋಗಿ ಸೇರಬೇಕು ಅಂದರೆ ಆನ್ಲೈನ್ಗೆ ಹೋಗಲೇಬೇಕು. ಇವಾಗ ಎಷ್ಟೊಂದು ಟ್ರೆಡಿಷ್ನಲ್ ಕಾಫಿ ಶಾಪ್ಸು ಅದೆಲ್ಲ ಇರುತ್ತೆ. ಅದು ತುಂಬ ಈಗಿನ ಜನ್ರೇಷನ್ ಗೊತ್ತಿದೆ ಅಂದರೆ ಒಬ್ಬ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿರ್ತಾನೆ ಆ ಬ್ರ್ಯಾಂಡ್ ಬಗ್ಗೆ, ಈ ಥರ ಇದು 50 yearsಯಿಂದ ಇದೆ, ಇಡ್ಲಿ ಇಷ್ಟು ಚೆನ್ನಾಗಿದೆ, ಇಷ್ಟು ವರ್ಷದಿಂದ ಮಾಡ್ತಿದ್ದಾರೆ. ಅದೆಲ್ಲ ರೀಸನ್ ಈ ಯೂಟ್ಯೂಬು ಇದೆಲ್ಲ ಯುಟಿಲೈಸ್ ಮಾಡ್ಕೊಬೇಕು. ಸೊ ನಾವು ಏನಂದರೆ ಆಮೇಲೆ ಫುಲ್ ಎಲ್ಲೂ ನಾವು ರಿಲೇ ಆಗೋಕ್ಕಲ್ಲ. ಒಂದು ಕ್ರಿಯೇಟಿವಿಟಿ ಬಂದ್ಬಿಟ್ಟು ಹ್ಯೂಮನ್ ಮೈಂಡ್, ಕ್ರಿಯೇಟಿವಿಟಿ. ನಾವು ಜಸ್ಟ್ ಇವಾಗ ಎ ಹೋದ್ರೆ ಅದಕ್ಕೊಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ, ಅದ್ರ ಪ್ರಕಾರ ಹೋಗುತ್ತೆ. ಬಟ್ ಅದು ಹ್ಯೂಮನ್ ಹೆಲ್ಪ್, ಲೈಕ್ AI ಹೆಲ್ಪ್ ತೊಗೊಂಡು ಹ್ಯೂಮನ್ ವರ್ಕ್ ಮಾಡಬೇಕು. AI ನಾವು ಬಿಟ್ಬಿಡಕ್ಕೂ ಆಗಲ್ಲ, ಫುಲ್ ಅದರಲ್ಲೇ ಇದಾಗಕ್ಕೂ ಆಗಲ್ಲ. ಸೊ ಅದೇ ನನಗನ್ಸಿದ್ದು. ಅಂದರೆ ನಾನು ಹೇಳೋದೇನೆಂದರೆ ಅದು ಏನೇ ಮಾಡಿದ್ರೂ ಹ್ಯೂಮನ್ ಕ್ರಿಯೇಟಿವ್ ಇದ್ರೇ ಅದು ಎಯಿಂದ ಫೀಡ್ಬ್ಯಾಕ್ ಅಂದರೆ ಎಯಿಂದ ರಿಸಲ್ಟ್ ತೆಗಿಯೋಕ್ಕಾಗಲ್ಲ. ಅದನ್ನು ತೆಗಿಯೋಕೆ ಗೊತ್ತಿಲ್ಲ ಅಂತ ಹೇಳಿದ್ರು ಅದು ಮಾಡೋಕ್ಕಾಗಲ್ಲ. ಅಂತ ಹೇಳಿದ್ರೆ ಅದನ್ನೇ ರಿಯಲೇಬಲ್ ಆಗಿದ್ರೆ ಅದರಲ್ಲಿ ಬರೋ ರಿಸಲ್ಟೇ ಬೇರೆ ಥರ ಇರ್ತದೆ. ನೀವು ಅಂದ್ಕೊಂಡಿರೋ ರಿಸಲ್ಟ್ ಬೇರೆ ಇರ್ತದೆ, ಅದೇ ಬೇರೆ ಇರುತ್ತೆ. ಈಗ ನಾರ್ಮಲಾಗಿ ಏನು ಗೊತ್ತಾ, ಎಲ್ಲರೂ ಅಂದರೆ ಯಾರು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಂತ ಇರ್ತಾರೆ. ಬಟ್ ನಿಮಗೆ ಮೇನ್ ಪ್ರಾಂಪ್ಟ್ ಅಂತಾರೆ. ಪ್ರಾಂಪ್ಟಿಂಗ್ ಪ್ರಾಂಪ್ಟ್ ಕರೆಕ್ಟ್ ಕೊಟ್ಟು ಫೀಡ್ ತಗೊಂಡು ಅದನ್ನು ಮಾಡೋದಿದೆಯಲ್ಲ, ಅದೇ ಮೇನ್ ಆಗಿರೋದು. ಹೌದು. ಸೊ ಇವಾಗ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇದೆ, ಅವ್ರಿಗೆ ಏನು ಮಾಡಬೇಕು, ಅವ್ರ ರಿಕ್ವೈರ್ಮೆಂಟ್ ಏನೋ, ಅವರು ಒಂದು ಇದರ ಲಕ್ಸುರಿಯಲ್ಲಿ ಹೋಗೋದಿದ್ದಾರೆ. ಸೊ ಅದೆಲ್ಲ ಒಂದು ನಾವು ಅನಲೈಸ್ ಮಾಡಿ ಅವ್ರಿಗೆ ಯಾವ ಥರ ಕೊಟ್ಟರೆ ಕರೆಕ್ಟಾಗಿರುತ್ತೆ, ಯಾವ ಥರ ಪೀಪಲ್ನ ಟಾರ್ಗೆಟ್ ಮಾಡಬೇಕು, ಸೊ ಅದೆಲ್ಲ ಪ್ರಾಪರ್ ಒಂದು ರಿಸರ್ಚ್ ಮಾಡಲೇಬೇಕು. AI ಹೆಲ್ಪು ಇದರಲ್ಲಿ ತೊಗೊಬೋದು ಈಸಿ. ಲೈಕ್ ನಾವು AI ಹೆಂಗಂದರೆ ನಾವು ಗೂಗಲಲ್ಲಿ ಕುತ್ಕೊಂಡು ಒಂದೊಂದು ವೆಬ್ ಪೇಜಾಗಿ ಹೋಗಿ ಸರ್ಚ್ ಮಾಡಬಹುದು. AI ಒಂದು ಸಮರೈಸ್ಡ್ ವರ್ಷನ್ ಸಿಕ್ಬಿಡುತ್ತೆ. ಸೊ ಅದರಿಂದ ಈಸಿ. ಆಮೇಲೆ ಇನ್ನೂ ಇವಾಗ ಕ್ರಿಯೇಟಿವ್ಸ್ ಎಲ್ಲ ಅದರಲ್ಲೇ ಮಾಡ್ಬೋದು. ಆ್ಯಡ್ ಕ್ರಿಯೇಟಿವ್ಸ್ ಎಲ್ಲ ಕುತ್ಕೊಂಡು ಲೈಕ್ ಗ್ರಾಫಿಕ್ ಡಿಸೈನಿಂಗ್ ಮಾಡಬಹುದು ಈಸಿ. ಅದೊಂದು ಬೆನಿಫಿಟ್ ಇದೆ. ಇವಾಗ ಒಂದು ವೀಡಿಯೋಸ್ ನಾವು ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಯಾವ ಥರ ರೀಲ್ಸ್ ಅಂದರೆ, ಇವಾಗ ನನಗೆ ಆ್ಯಸ್ ಎ ಕನ್ಸ್ಯೂಮರ್ ನನಗೆ ಒಂದು ಡೌಟ್ಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಮನೆ ಕಟ್ಟಿಸ್ತಿದ್ದೀನಿ, ನಾನು ಗ್ರಾನೈಟ್ ಯೂಸ್ ಮಾಡೋದಾ, ಟೈಲ್ಸ್ ಯೂಸ್ ಮಾಡೋದಾ, ಪೇಂಟ್ ಬಂದ್ಬಿಟ್ಟು ಯಾವ ಥರ ಯೂಸ್ ಮಾಡೋದು, ಯಾವ್ಯಾವ ಥರ ಪೇಂಟ್ಸ್ ಇದೆ, ಆಮೇಲೆ ಇವಾಗ ಪಿಲ್ಲರ್ ಎಷ್ಟು ಲೈಕ್ ಸ್ಟೀಲ್ ಎಷ್ಟು MM ಇದ್ರೆ ಎಷ್ಟು ಫ್ಲೋರ್ಸ್ ಕಟ್ಬೋದು, ಆಮೇಲೆ ಒಂದು ಸಾಯಿಲ್ ಹೆಂಗೆ ಇದು ಅನಲೈಸ್ ಮಾಡೋದು, ಈ ಸಾಯಿಲ್ಗೆ ಎಷ್ಟು ಫ್ಲೋರ್ಸ್ ಕಟ್ಬೋದು, ಸಿಂಪಲ್ ಬೇಸಿಕ್. ಇವಾಗ ನಾನು ಒಂದು ಕನ್ಸ್ಯೂಮರ್ ಆಗಿ ಇವಾಗ ನಾನು ಅದು ನೋಡ್ತಿದ್ದೀನಿ, ನಂಗೆ ಆ ರೀಲ್ಸ್ ಎಲ್ಲ ಎಜುಕೇಟ್ ಮಾಡ್ತಿದೆ. ಒಂದು ಪಾಯಿಂಟಲ್ಲಿ ನನಗೆ ಮನೆ ಕಟ್ಸ್ಬೇಕಂದ್ರೆ ನಾನು ಈಗ ನಿಮ್ಮ ಹತ್ರನೇ ಬರೋದು. ಇವಾಗ ನೀವು ಈ ಥರ ಎಜುಕೇಟ್ ನನಗೆ ಮಾಡ್ತಾ ಹೋಗ್ತಿದ್ರೆ ನಂಗೆ ಆಟೋಮೆಟಿಕಾಗಿ ನಿಮ್ಮ ಮೇಲೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಓಕೆ, ನಿಮಗೆ ನಾಲೆಜ್ ಇದೆ, ನಾನು ಬಿಲ್ಡಿಂಗ್ ತೊಗೊಂಬಂದು ನಿಮ್ಗೆ ಕೊಟ್ಟರೆ ಲೈಕ್ ನೀವು ಕಟ್ಸ್ಕೊಡ್ಬೇಕಂದ್ರೆ ಲೈಕ್ ಯು ಆರ್ ದ ರೈಟ್ ಪರ್ಸನ್ ಅಂತ ನಂಗೆ ಅನಿಸುತ್ತೆ. ಸೊ ಇದು ಆರ್ಗ್ಯಾನಿಕಲ್ ಆಗುತ್ತೆ ಎಲ್ಲದರಲ್ಲೂ. ಇವಾಗ SEO ಮಾರ್ಕೆಟಿಂಗಲ್ಲೇ ಎಷ್ಟೊಂದು ಟೈಪ್ಸ್ ಇದೆ. ಫಾರ್ ಎಕ್ಸಾಂಪಲ್ SSO ಸರ್ಚ್ ಇನ್ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾರ್ಕೆಟಿಂಗ್ ಮಾಡೋದು. ಇವಾಗ ಜಸ್ಟ್ ನಾನು ಹೇಳ್ದಂಗೆ ನಾವು ವೀಡಿಯೋಸ್ ಯೂಟ್ಯೂಬ್ ಆ್ಯಂಡ್ ಬೋತ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿಕೊಂಡು ನಮ್ಮ ಪೇಜ್ನ ಒಂದು ರ್ಯಾಂಕಿಂಗ್ ಮಾಡೋದು. ಸೊ ಅದರಿಂದ ಟ್ರಸ್ಟ್ ಬಿಲ್ಡ್ ಆಗುತ್ತೆ, ಈಸಿಯಾಗಿ ಲೀಡ್ಸ್ ಜನ್ರೇಟ್ ಆಗುತ್ತೆ. ನೆಕ್ಸ್ಟು ಕಮ್ಯುನಿಟಿ ಲೆಡ್ ಗ್ರೋತ್. ಫಾರ್ ಎಕ್ಸಾಂಪಲ್ ವಾಟ್ಸಪ್ ಗ್ರೂಪ್ಸು, ಟೆಲಿಗ್ರಾಮ್ ಚಾನೆಲ್ಸ್ ಆ್ಯಂಡ್ ಲಿಂಕ್ಡ್ಇನ್, ಡಿಸ್ಕಾರ್ಡ್, ಇದರಲ್ಲೆಲ್ಲ ಲೈಕ್ ಒಂದು ಗ್ರೂಪ್ ಮಾಡಿ ನಮ್ಮ ಪೋಸ್ಟ್ನ ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಾ ಅದರಲ್ಲೊಂದು ಕಮ್ಯುನಿಟಿ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ವೇ ನೋಡಿದ್ರೆ ಇನ್ಫ್ಲೂಯೆನ್ಸರ್. ಸೊ ಅದು ಆಗಿನ ಕಾಲದಿಂದ ಇದೆ. ಆವಾಗ ಹಿಂಗೆ ಸೆಲೆಬ್ರಿಟಿನ ಇಟ್ಕೊಂಡು ಒಂದು ಬ್ರ್ಯಾಂಡ್ ಎಂಡೋರ್ಸ್ ಮಾಡ್ತಿದ್ರು. ಇವಾಗ ಇನ್ಫ್ಲೂಯೆನ್ಸರ್, ಒಂದು ಇನ್ಫ್ಲೂಯೆನ್ಸರ್ನ ತೊಗೊಂಬಂದು, ಇಲ್ಲ ಒಂದು ಸೀರಿಯಲ್ ಆ್ಯಕ್ಟರ್. ಸೊ ನಮ್ಮ ಲೆವೆಲ್ಗೆ ಮಾಡಿಕೊಂಡು ನಾವು ಹಂಗೂ ನಾವು ಪ್ರಮೋಟ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪೋಡ್ಕ್ಯಾಸ್ಟು. ಸೊ ಇವಾಗ ನಾವು ಮಾಡ್ತಿರೋ ಥರನೇ ಪೋಡ್ಕ್ಯಾಸ್ಟ್ ಮಾಡಿ, ಸೊ ನಮ್ಮ ಇನ್ಫಾರ್ಮೇಷನ್ನ ಆಡಿಯನ್ಸ್ಗೆ ರೀಚ್ ಆಯ್ತು ಅಂದರೆ ಅವರ ಡೆಫಿನೆಟ್ಲಿ ನಮ್ಗೆ ಅಪ್ರೋಚ್ ಮಾಡೇ ಮಾಡ್ತಾರೆ. ಸೊ ಈ ಥರ ಒಂದಿದೆ. ಅದೇ ಮಾರ್ಕೆಟಿಂಗಲ್ಲಿ 3 ಥರ ಬರುತ್ತೆ. ಒಂದು ATL, BTL, TTL ಅಂತ. ATL ಅಂದರೆ ಅಬೋವ್ ದಿ ಲೈನ್ ಅಂತ, BTL ಅಂದರೆ ಬಿಲೋ ದಿ ಲೈನ್ ಅಂತ, TTL ಅಂದರೆ ಥ್ರೂ ದಿ ಲೈನ್ ಅಂತ. ATL ಅಲ್ಲಿ ಏನಂತ ಹೇಳಿದ್ರೆ TV ಅಡ್ವರ್ಟೈಸ್ಮೆಂಟು, ರೇಡಿಯೋ ಅಡ್ವರ್ಟೈಸ್ಮೆಂಟು, ಮ್ಯಾಗ್ಝಿನ್ಸು, ನ್ಯೂಸ್ ಪೇಪರ್ಸು, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದು ಬಂದು
ನಾರ್ಮಲ್ ಆಗಿ ಜನರಲ್ ಆಗಿ ಎಲ್ರಿಗೂ ರೀಚ್ ಆಗೋದು. ಅದು ಸಖತ್ ಅಕ್ಯುರೇಟಿವ್ ಫಾಸ್ಟ್ ಆಗಿರ್ತದೆ. ಸೊ ಅದು ಬಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. BTL ಅಂತ ಹೇಳಿದ್ರೆ ಬಿಲೋ ದಿ ಲೈನ್ ಅಂತ ಹೇಳ್ಬಿಟ್ಟು, ಅಂದರೆ ಆನ್ಲೈನು, ಸೊ ಇಮೇಲ್ ಥ್ರೂ ಮಾಡೋದು, PR ಇಟ್ ಮಾಡೋದು, ಅದನ್ನು BTL ಅಂತಾರೆ. TTL ಅಂತ ಹೇಳಿದ್ರೆ ಇದೆ ಸೋಷಿಯಲ್ ಮೀಡಿಯಾ ಫೇರ್, ಅದೇ ಜಾಬ್ ಫೇರ್, ಆ ಫೇರ್ಗಳು ಬರ್ತಾರೆ ಗೊತ್ತಾ, ಆ ಥರದಲ್ಲಿ ಮಾಡೋದ್ರಲ್ಲಿ ಈ ಥರ 3 ಥರದ್ದು ಇದೆ ಮಾರ್ಕೆಟಿಂಗಲ್ಲಿ. ಸೊ ಅದು ಅವುಗಳೆಲ್ಲ ಒಂದು ಸ್ವಲ್ಪ ಮಾರ್ಕೆಟಿಂಗಲ್ಲಿ, ಅಂದರೆ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಒಬ್ಬೊಬ್ರಿಗೆ ಮಾರ್ಕೆಟಿಂಗ್ ಅಂದರೆ ಜನರಲೈಸ್ ಮಾಡ್ತಾರೆ. ಬಟ್ ನಾರ್ಮಲ್ ಆಗಿ ಕಾರ್ಪೊರೇಟ್ ಕಂಪ್ನೀಸ್ ಆಗಲಿ ದೊಡ್ಡದಾಗಲಿ ಈ ಥರದಲ್ಲಿ ಕ್ಯಾಟಗರೈಸ್ ಮಾಡಿದ್ದಾರೆ, ATL, BTL, TTL ಅಂತ. ಸೊ ಅದು ಸ್ವಲ್ಪ ಕ್ಲೀನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಯಾವ ಆಡಿಯನ್ಸ್ ಟೈಪ್ ಲಾರ್ಜ್ ಆಗಿ ರೀಚ್ ಆಗಬೇಕು ಅಂತ ಹೇಳಿದ್ರೆ ATL ಅಲ್ಲೇ ಮಾಡಬೇಕು ಅಂತ ಹೇಳಿದ್ರೆ, ಟಿವಿಗಳು ಜಾಸ್ತಿ ನೋಡೋರು ಇರ್ತಾರೆ, ಪೇಪರ್ಗಳು ನೋಡೋರು ಇರ್ತಾರೆ. ಸೊ ಆ ಥರದಲ್ಲಿ ರೇಡಿಯೋಗಳು ಕೇಳೋರು ಇರ್ತಾರೆ. ಆ ಥರದಲ್ಲಿ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಮಾಡೋದು. ಆ್ಯಕ್ಚುಲಿ ಇನ್ನೊಂದು ನಾನು ಕೇಳ್ಬಿಟ್ಟೆ, ಇಂದಿರಾ ಗಾಂಧಿ ಅವರು ಒಂದು ಕೆಲವೊಂದು ಲೈಕ್ ಎಜುಕೇಷನ್ ಇಂಪಾರ್ಟೆನ್ಸು ಇದೆಲ್ಲ ಬಿಟ್ಟು ತುಂಬ ಜನಕ್ಕೆ ರೀಚ್ ಆಗೋಕ್ಕೆ ರೇಡಿಯೋ ಆ್ಯಂಡ್ TV ಯೂಸ್ ಮಾಡಿದ್ರು ಅಂತ ಕೇಳಿ. ಅಲ್ಲ, ಅದೇನೇ ಹೇಳಿರೋದು, ನಾರ್ಮಲ್ ಆಗಿ ಯೂಸ್ ಮಾಡೋದು ಅದೇ ಮಾರ್ಕೆಟಿಂಗ್. ಬಟ್ ಏನಂತ ಹೇಳಿದ್ರೆ ಕಾಸ್ಟ್ ಬಂದು ಜಾಸ್ತಿ ಇರ್ತದೆ. ಸೊ ಅದು ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಲ್ಲ, ಒಂದು ಚಾನಲ್ ಒಂದು ಕಡೆ ಟೆಲಿಕಾಸ್ಟ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನ ಎಷ್ಟು ಸಾವಿರ ಜನ, ಲಕ್ಷ ಜನ ನೋಡ್ತಾವ್ರೆ ಅಂದ್ಬಿಟ್ಟು TRP ಅದರಲ್ಲೇ ಗೊತ್ತಾಗುತ್ತೆ. ಚಾನಲ್ಗಳು ಒಂದೊಂದು TRP, ಅದರ ಒಂದೊಂದು ಚಾನಲ್ಗೂ ಒಂದೊಂದು ರೇಟ್ಗಳು ಇದೆ ಅಡ್ವರ್ಟೈಸ್ಮೆಂಟ್ ಆಗೋಕ್ಕೆ. ಸೊ ರೇಡಿಯೋಸೂ ಅಷ್ಟೇ, ಅವ್ರೂ ಒಂದಷ್ಟು ಚಾರ್ಜ್ ಮಾಡ್ತಾರೆ. ನ್ಯೂಸ್ ಪೇಪರ್ಸು ಅಷ್ಟೇ, ಸರ್ಕ್ಯುಲರ್ ಜಾಸ್ತಿ ಯಾವ್ದಿರುತ್ತೆ ಅವ್ನು ಜಾಸ್ತಿ ಚಾರ್ಜ್ ಮಾಡ್ತಾರೆ. ಸೊ ಈ ಥರದಲ್ಲಿ ಮಾರ್ಕೆಟಿಂಗಲ್ಲಿ ನೋಡೋಕೆ ಹೋದರೆ ಬರೀ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಇನ್ನೂ ಅಷ್ಟು ಬ್ರೀಫ್ ಇದೆ. ಈಗ ನಮ್ಗೆ ತಿಳಿದಿರೋ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಅದು ಮಾರ್ಕೆಟಿಂಗ್ ಅಂತಿದೆ. ಬಟ್ ಸೋಷಿಯಲ್ ಮೀಡಿಯಾ ಅಪಾರ್ಟ್ ಫ್ರಮ್ ಅದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ಈ ಥರ ಇತ್ತು. ಇದು ಬೇಸಿಕ್ಲಿ ಟ್ರೆಡಿಷನಲ್ ಮಾರ್ಕೆಟಿಂಗ್. ATL ಅಂದರೆ ನಥಿಂಗ್ ಬಟ್ ಟ್ರೆಡಿಷನಲ್ ಮಾರ್ಕೆಟಿಂಗ್. ಈ ನೆಕ್ಸ್ಟ್ ಬಂತು ಅಂತ ಹೇಳಿದ್ರೆ BTL ಬಂದು, ಅದು BTL TTL ಎರಡೂ ಸೇಮೇ. ಏನಂದ್ರೆ ಅಡ್ವಾನ್ಸ್ ವರ್ಷನ್ ಅಂತ ಹೇಳಿದ್ರೆ, ಈಗ ನಾರ್ಮಲ್ ಆಗಿ ಇವುಗಳು ಬರ್ತದಲ್ಲ, ಈಗ ನೇಮ್ ಬೋರ್ಡ್ಗಳೆಲ್ಲ ಬರ್ತದಲ್ಲ, ಅದೆಲ್ಲ BTL ಬರ್ತದೆ ಅಂತ ಹೇಳಿದ್ರೆ. ದೊಡ್ಡ ಇದೆಲ್ಲ ಬರ್ತದಲ್ಲ, ಪೋಸ್ಟ್ಗಳು, ಬ್ಯಾನರ್ಗಳು, ಅದೆಲ್ಲ ಬಂದು BTL ಬರ್ತದೆ. ಸೊ ಅವೆಲ್ಲ ಆ ಥರದಲ್ಲಿ ವರ್ಕೌಟ್ ಆಗುತ್ತೆ. TTL ಅಲ್ಲಿ ಥ್ರೂ ಸೋಷಿಯಲ್ ಮೀಡಿಯಾ ಆ ಥರದಲ್ಲಿ ಇದಾಗುತ್ತೆ. ಸೊ ಈ ಥರದಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಸೊ ಆ ಥರದಲ್ಲಿ ಒಂದು ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಯಾರಿಗೆ ಏನೇ ಬದುಕಂದ್ರೂ ಇಷ್ಟು ಮೂರಲ್ಲೇ ಬಂದ್ಬಿಡ್ತದೆ. ಯಾವ ಥರ ಮಾರ್ಕೆಟಿಂಗ್ ಬೇಕಂದ್ರೆ ಮೂರಲ್ಲೇ ಬರುತ್ತೆ, ಸೇಮ್ ಬೇಸಿಕ್ಸ್. ಬಟ್ ರೀಚ್ ಆಗೋರ್ ವೇ ಬಂದು ಬೇರೆ ಇರ್ತದೆ. ಸೊ ಅದು ಫಾಸ್ಟ್ ರೀಚ್ ಆಗುತ್ತೆ ಚಾನಲ್. ಇನ್ನೊಂದು ಮತ್ತೊಂದು ಇದು ಬಂದು ಸ್ವಲ್ಪ ಇದೂ ಅಷ್ಟೇ, BTL ಒಂದು ಲೆವೆಲ್ಗೆ ಅದೂ ಅಷ್ಟೇ ನೋಡ್ತಾ ಇದ್ದಂಗೆ ಕಾಣತ್ತಾರ. ಅದು TTL ಹಂಗಲ್ಲ. TTL ನಿಮ್ಮ ಸೋಷಿಯಲ್ ಮೀಡಿಯಾ ಅದರಲ್ಲಿ ಅಲ್ಲಿ ಬರ್ತದೆ, ಅಂದರೆ ಕೂತಿರೋ ಜಾಗದಲ್ಲಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರ್ತದೆ. ಸೊ ಆ ಥರದಲ್ಲಿ ಚೆನ್ನಾಗಿ ಬಂದಿದೆ. ಇವಾಗ ನಿಮ್ಮ ಪ್ರಕಾರ ಲೈಕ್ ಕರ್ನಾಟಕದಲ್ಲಿ ಯಾವ ಚಾನಲ್ಗೆ ಜಾಸ್ತಿ TRP ಇರೋದು? TRP ಅಂತ ಹೇಳಿದ್ರೆ ಚಾನಲ್ಗಳಿಗೆ ಈಗೆಲ್ಲ ಚಾನಲ್ಗಳು ಜಾಸ್ತಿ ನೋಡ್ತಾ ಇಲ್ಲ. ನಾರ್ಮಲ್ ಆಗಿ ಟ್ರೆಂಡೇ ಚೇಂಜ್ ಆಗೋಗಿದೆಯಲ್ಲ. ಜಾಸ್ತಿ ಏನಾದ್ರು ಯೂಶುವಲ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಂತ ಹೇಳಕ್ ಹೋದ್ರೆ ನ್ಯೂಸ್ ಚಾನಲ್ಗಳೇ ಎಂಟರ್ಟೈನ್ಮೆಂಟ್ ಚಾನಲ್ಗಳು ಆಗಿಬಿಟ್ಟಿದೆ, ಆಯ್ತಾ. ಅದೇ ಎಂಟರ್ಟೈನ್ಮೆಂಟ್ ಚಾನಲ್ಗಳು ಆಗಿಬಿಟ್ಟಿದೆ. ಸೊ ಹಾಗಾಗಿ ಇದಾವೆ TV9, ಸುವರ್ಣ, ಆ ಥರ ಚಾನಲ್ಗಳೆಲ್ಲ ಇದೆ ಅಂತ ಹೇಳಿದ್ರೆ. ನಾನು ಹೇಳೋದೇನೆಂದ್ರೆ ಅವುಗಳೇ ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಚಾನಲ್ಗೆ ವ್ಯಾಲ್ಯೂನೇ ಇಲ್ಲ ಅಂತ ಹೇಳಿದ್ರೆ. ಇದಕ್ಕೆ ಅಂತಲ್ಲ, ನಾರ್ಮಲ್ ಆಗಿ ಕಲರ್ಸ್ ಬಂದು ಎಲ್ಲ ಒಂದೇ ತೊಗೊಂಡಿದ್ದಾರೆ. ಈಗ ಅದು ಜಿಯೋ ಅಂತ ತೊಗೊಂಡಿದ್ದಾರೆ, ಎಲ್ಲ ಸೇರಿ ಒಂದೇ ಇದರಲ್ಲಿ ಇರ್ತಾರೆ. ನಾರ್ಮಲ್ ಆಗಿ ಬಂದು ಕನ್ನಡದಲ್ಲಿ ಇರೋದಂದ್ರೆ ಜಿ ಒಂದಿದೆ, ಕಲರ್ಸ್ ಒಂದಿದೆ, ಇನ್ನು ಮಿಕ್ಕಿದೆಲ್ಲ ಕೊಲಾಬ್ರೇಟ್ ಆಗ್ಬಿಟ್ಟು ಒಂದೇ ಇದಾಗ್ಬಿಟ್ಟಿದೆ. ಸೊ ಆ ಥರದಲ್ಲಿ ಮಾರ್ಕೆಟಿಂಗ್ ಇದೆ. ಬಟ್ ಅದೇ ಪರ್ಟಿಕ್ಯುಲರ್ ಅಂತ ಹುಡ್ಕೋಕೆ ಹೋದ್ರೆ ಅದನ್ನ ರಿಸರ್ಚ್ ಮಾಡಬೇಕಾಗುತ್ತೆ. ಏನಕ್ಕಂದ್ರೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತಾ ಇರೋದು ATL ಯೂಸೇ ಮಾಡ್ತಾ ಇಲ್ಲ. ನಾವೆಲ್ಲ ಜಾಸ್ತಿ ಏನಂತ ಹೇಳಿದ್ರೆ, ಏನಕ್ಕಂದ್ರೆ ಈಗಿರೋ ಟ್ರೆಂಡ್ ಇದು BTL TTL ಇರೋದು, ಆ ಟ್ರೆಂಡಿಗೆ ತಕ್ಕಂಗೆ ನಾವು ಯೂಸ್ ಮಾಡ್ತಾ ಇದ್ವಿ. ಅದಕ್ಕೆ ಬೇಕಂತ ಹೇಳಿದ್ರೆ ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡ್ಕೊಬೋದು. ನಾರ್ಮಲ್ ಆಗಿ ಒಂದು ಚಾನಲ್, ಒಂದು ಟಾಪ್ ಚಾನಲಲ್ಲಿ ಪ್ರೈಮ್ ಟೈಮಲ್ಲಿ ಒಂದು 20 to 30 ಸೆಕೆಂಡ್ ಆ್ಯಡ್ ಹಾಕೋಕ್ಕೆ ಎಷ್ಟು ಅಂತ ಹೇಳಿದ್ರೆ, ನಿಮಗೆ ಏನು ಗೊತ್ತಾ, ಅದು ಪ್ರೈಸ್ ಲಿಸ್ಟ್ಗಳು ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಬಟ್ ಒಳ್ಳೆ ಪ್ರೈಸ್ ಲಿಸ್ಟ್ಗಳಿದೆ. ಅಂದರೆ ಹಬ್ಬ ಹರಿದಿನಗಳಲ್ಲಿ ಜಾಸ್ತಿ ಚಾರ್ಜ್ ಮಾಡ್ತಾರೆ, ನಾರ್ಮಲ್ ಟೈಮಲ್ಲಿ ಕಮ್ಮಿ ಮಾಡ್ತಾರೆ. ಅಂದರೆ ಪೀಕ್ ಟೈಮ್, ಕೆಲವೊಂದು ಪ್ರೈಮ್ ಟೈಮ್ ಅಂತ ಇರ್ತಾರೆ ನ್ಯೂಸ್ಗಳು ಹೇಳೋದು, ಆ ಟೈಮ್ಗಳಲ್ಲಿ ಅಷ್ಟೇ ಇದೆ. ಅಂದರೆ ಅವನ್ನೆಲ್ಲ ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಅಬೋವ್ ಒಂದು 10,000 ಮೇಲೆ ಇರುತ್ತೆ. ಅಬೋವ್ ಅದು ಲೆಕ್ಕಕ್ಕೆ ಇಲ್ಲ. ಅಬೋವ್ ನೀವು ಅದನ್ನ ಅಲ್ಲಿಗೆ ಹಾಕ್ಬಿಟ್ರೆ ಆ ಲೆಕ್ಕ ಹೇಳೋಕ್ಕಾಗಲ್ಲ, ಆ ಥರ ಇದೆ ಪ್ರೈಸಿಂಗ್.
ಸೊ ನಾನೇನಂತಿದ್ದೀನಿ ಅಂದರೆ ಲೈಕ್ ಅದೇ ಪ್ರೈಸ್ ನಾವು ಇವಾಗ ಡಿಜಿಟಲಲ್ಲಿ ಹಾಕಿದ್ರೆ ನಾವು ಎಲ್ಲೋ ಹೋಗ್ಬೋದು. ಡಿಜಿಟಲಲ್ಲಿ ಹಾಕ್ಬೋದು, ಬಟ್ ಚಾನಲ್ಗಳನ್ನ ರಿಯಬಲ್ ಏನಕ್ಕೆ ಹಾಕ್ತಾರೆ ಅಂದರೆ ಚಾನಲ್ಗಳು ಸಾಮಾನ್ಯ ಜನಕ್ಕೆ ರೀಚ್ ಆಗುತ್ತೆ. ಈಗ ಯಾರಾದ್ರು ಕೀಪ್ಯಾಡು ಆ ಥರದ್ದು ಇರ್ತಾರಲ್ಲ ಅವರೆಲ್ಲ ನೋಡಲ್ಲ. ನಮ್ಗೆ ಮಾರ್ಕೆಟ್ ಟಾರ್ಗೆಟ್ ಏನಿಲ್ಲ ಇರೋದು, ಸ್ಮಾರ್ಟ್ಫೋನ್ ಯೂಸ್ ಮಾಡೋರು, ಲ್ಯಾಪ್ಟಾಪ್ ಯೂಸ್ ಮಾಡೋರು, ಕಂಪ್ಯೂಟರ್ ಯೂಸ್ ಮಾಡೋರು ಅಂಥವ್ರು ಟಾರ್ಗೆಟ್ ಇರೋದು. ಮೇನ್ ಬೇಸಿಕ್ ಬಂದು ಏನಿಲ್ಲ ಅಂತ ಹೇಳಿದ್ರೆ ಸ್ಮಾರ್ಟ್ಫೋನ್ ಇರೋರು. ಸ್ಮಾರ್ಟ್ಫೋನ್ ಇಲ್ಲದೆ ಇರೋರು ಮಾಮೂಲಿ ಟಿವಿ ನೋಡೋರಿಗೆ ಏನಾಗುತ್ತೆ ಹೇಳಿ. ಸೊ ಅವ್ರಿಗೆ ರೀಚ್ ಆಗೋದು ಬಂದು ನಾರ್ಮಲ್ ಆಗಿ ಚಾನಲ್ಗಳು. ಸೊ ಹಾಗಾಗಿ ಅದು ಬಂದು ತುಂಬಾ ತೀರಾ ಬೇಸಿಕ್ಕು, ಬಟ್ ತುಂಬಾ ಕಾಸ್ಟ್ಲಿ ಬೀಳುತ್ತೆ. ಬಟ್ ಅದು ಇವಾಗ ನೀವು ಚಾನಲಲ್ಲಿ ಹೋಗ್ಬೇಕಂದ್ರೆ ಇವಾಗಿನ ಟ್ರೆಂಡ್ಗೆ ಬರೀ ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲ, ಇದನ್ನು ಕೊಡ್ತಾರೆ. ನೀವು ಏನ್ ಬೇಕಾದ್ರೆ ಆಡ್ಸ್ ಗೀಟ್ಸ್ ಎಲ್ಲ ಮಾಡ್ಬೋದು. ಬಟ್ ಇವಾಗ ಸ್ಮಾರ್ಟ್ಫೋನ್ ಲೈಕ್ ಓನ್ಲಿ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ರೀಚ್ ಆಗೋದು ಲೈಕ್ ಅಂದ್ರೆ ಈಗ ಸ್ಮಾರ್ಟ್ಫೋನ್ ಇಲ್ದಿರೋರು ಅಂದ್ರೆ ಲೈಕ್ ನಾರ್ಮಲ್ ಟಿವಿ, ರೇಡಿಯೋ ಕೇಳೋದು. ಸೊ ಅದು ಮೋಸ್ಟ್ಲಿ ವರ್ಕ್ ಆಗೋದು ಇವ್ರಿಗೆ ಮಾತ್ರ ಅನ್ಸುತ್ತೆ. ಅಲ್ಲ, ನಾನು ಹೇಳ್ತಾ ಇರೋದು ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಸಿಟಿಗಳಲ್ಲೇ ಜಾಸ್ತಿ ಇರೋದು. ನಾವು ಮಾಡ್ತಾ ಇರೋ ಮಾರ್ಕೆಟಿಂಗು ಟಾರ್ಗೆಟೆಡ್ ಏನಂತ ಹೇಳಿದ್ರೆ ಎಲ್ಲ ಸಿಟೀಸು, ಅಂದರೆ ಬೆಂಗಳೂರು, ಚೆನ್ನೈ, ಮುಂಬೈ ಆ ಥರ ಸಿಟಿಗಳು. ಟೈರ್ 2 ಸಿಟೀಸ್ಗಳಲ್ಲಿ ಅರ್ಧ ಇರ್ತದೆ, ಅರ್ಧ ಟೆಕ್ನಾಲಜಿ ಯೂಸ್ ಮಾಡೋರು ಇರ್ತಾರೆ, ಇಲ್ದಿರೋರು ಇರ್ತಾರೆ. ಅಂಥ ಜಾಗದಲ್ಲಿ ತೀರಾ ಇದು ಬಂದು ನೀವು ವಿಲೇಜ್ ಸೈಡ್ ಎಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಅದನ್ನ ನಾನು ಹೇಳ್ತಾ ಇರೋದು. ಈಗ ಫಾರ್ ಎಕ್ಸಾಂಪಲು ಯಾವ್ದಾದ್ರು ಒಂದು ಫಾರ್ ಎಕ್ಸಾಂಪಲ್ ಯಾವುದು ಗೋಲ್ಡ್ ವಿನ್ನರ್ ಎಣ್ಣೆ ಅಂತ ತಗೊಳ್ಳಿ. ಸೊ ಅದು ಬ್ರ್ಯಾಂಡ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ನಿಮ್ ಚಾನಲ್ ಅಲ್ಲಿ ಬಂದ್ರೆ ಮಾತ್ರನೇ ತಗೊಳೋರು. ಸೊ ಅದು ಏನಕ್ಕೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಫಿಕ್ಸ್ ಆಗಿರೋದು, ಮಾರ್ಕೆಟಿಂಗ್ ಟೈಪ್ ಅಂದ್ರೆ ಅದೇ ಅಂತ ಫಿಕ್ಸ್ ಆಗಿರೋದು. ಆ ಥರ ನಾನು ಹೇಳ್ತಾ ಇರೋದು ಇದು ನೀವು ಮಾಡ್ತಾರೆ. ನಾವು ಹೇಳ್ತಾ ಇರೋದು ಕಾರ್ಪೊರೇಟ್ ಸೆಕ್ಟರ್, ಇದು ಬಂದು ಬೇರೆ ಸೆಕ್ಟರ್. ನಾನು ಹೇಳ್ತಾ ಇರೋದು ಜನರಲ್ ಸೆಕ್ಟರ್ಗೆ ಅದು ಯೂಸ್ ಆಗೋದು, ಅದು ಡೈಲಿ ಯೂಸ್ ಅದೆಲ್ಲ ಅದಕ್ಕೆ ಇವಾಗ್ಲೂ ಬೇಕು. ಏನಕ್ಕಂದ್ರೆ ನಿಮ್ಗೆ ಇದೆಲ್ಲ ಹಾಕಿದ್ರೆ ಎಷ್ಟು ಪ್ರಾಡಕ್ಟ್ಗಳು ಇಲ್ಲ ಹೇಳಿ. ಆನ್ಲೈನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನೀವು ಮಾಡಿದ್ರೆ ಪ್ರಾಡಕ್ಟ್ನ ಬ್ರ್ಯಾಂಡಿಂಗ್ ಮಾಡ್ತೀರಾ, ಬಟ್ ಏನಂತ ಹೇಳಿದ್ರೆ ಫೀಡ್ಬ್ಯಾಕ್ ಬಂದು ಅದು ಸಸ್ಟೈನ್ ಆಗಬೇಕು ಅಂದ್ರೆ ಒಂದಷ್ಟು ವರ್ಷ ಬೇಕು. ಬಟ್ ಅದೇ ಇದನ್ನ ನೀವು ಅದೇ ಖರ್ಚಿನ ಮಾಮೂಲಿ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಹಾಕಿದ್ರೆ ರಿಸಲ್ಟ್ ಇಮಿಡಿಯೇಟ್ ಆಗಿ ಬರ್ತದೆ. ಟ್ರಸ್ಟ್ ಚಾನಲ್ ಅಲ್ಲಿ ಮಾಡ್ತವ್ರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸೆಕ್ಟರ್ಸ್ ಕ್ರಿಯೇಟ್ ಆಗುತ್ತೆ. ಆ ಥರದಲ್ಲಿ ನಿಮಗೆ ಅದೇ ಈ ಏನಂತ ಹೇಳಿದ್ರೆ ಸಿಟಿ ಇದು ಮೊನೊಪೊಲಿ ಸಿಟೀಸು ಈ ಥರದಲ್ಲಿ ಅಂತ ಹೇಳಿದ್ರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ವರ್ಕೌಟ್ ಆಗುತ್ತೆ. ಏನಕ್ಕೆ ಟಿವಿ ಚಾನಲ್ ನೋಡೋರು ಕಮ್ಮಿ, ಓಕೆ, ಎಲ್ಲರೂ ಮೊಬೈಲಲ್ಲೇ ನ್ಯೂಸ್ಗಳು ಅದು ಇದು ನೋಡೋರು. ಬಟ್ ಅದನ್ನ ಬಿಟ್ಬಿಟ್ಟು ಬೇರೆ ಕಡೆ ಅಂತ ಹೋಗ್ತೀನಿ ಅಂತ ಹೇಳಿದ್ರೆ ಅಲ್ಲೆಲ್ಲ ನಾರ್ಮಲ್ ಆಗಿ ಇದೆ ಚಾನಲ್ಗಳು, ಅದ್ರ ಇದರಲ್ಲೇ ಮಾಡಿದ್ರೆ ರೇಡಿಯೋ ಚಾನಲ್ ಇವಾಗಲೂ ಯೂಸ್ ಮಾಡ್ತಾರೆ. ಇವಾಗಲೂ ತುಂಬ ಜನ ಯೂಸ್ ಮಾಡ್ತಾರೆ. ಹೇಳ್ತಾರೆ ಸ್ಮಾರ್ಟ್ಫೋನ್ಗಳು ಇಂಡಿಯಾದಲ್ಲಿ ಅಷ್ಟು ಜನ ಯೂಸ್ ಮಾಡ್ತಾರೆ ಅಂತ. ಆದ್ರೂ ಬೇಸ್ ಅದೇನೆ, ಏನೇ ಮಾಡಿದ್ರೂ ಬೇಸ್ ಸಿಕ್ಕು. ಅದಕ್ಕೆ ಟಿವಿ ಚಾನಲ್ಗಳು ಇವಾಗಲೂ ಹಂಗೆ ಚಾರ್ಜಸ್ ಮಾಡ್ತಾರೆ. ಒಂದು ಲೆವೆಲ್ ಇದೆ. ಓಕೆ, ಬಟ್ ಇವಾಗ ಅದೇ ಟೈರ್ 1 ಸಿಟೀಸ್ ಅಂದ್ರೆ ನಾವು ಬರೀ ಅದೇ ಇದು ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ನಿಮಗೆ ಇದು ಬಂದು ಅಂತ ಹೇಳಿದ್ರೆ ಈ ಡಿಜಿಟಲ್ ಅಲ್ಲಿ ಯಾರು ಅಂದ್ರೆ ಸ್ಮಾರ್ಟ್ ಫೋನ್ಸು ಅದು ಇದು ಯೂಸ್ ಮಾಡ್ತಾವ್ರು ಯಾರು ಇರ್ತಾರೆ ಅವ್ರಿಗೆ 100% ಅದಕ್ಕೆ ನೀಡ್ ಇತ್ತು ಅಂದ್ರೆ ಟಕ್ ಅಂತ ಹೋಗೋದು ಅಲ್ಲಿಗೆನೆ. ಯಾಕಂದ್ರೆ ರಿವ್ಯೂಸ್ ನೋಡೋದು, ಯಾವ್ದಾದ್ರು ಬೇಕಾ ಟಕ್ ಅಂತ ಹೇಳ್ಬಿಟ್ಟು ಹುಡ್ಕೋದು ಅದರಲ್ಲೇ. ಇವ್ರು ಬಂದು ಹಂಗಲ್ಲ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದ್ರೆ ರೆಫರೆನ್ಸ್ ಥ್ರೂ, ಯಾರೋ ಒಬ್ಬ ಮನೆ ಕಟ್ಸಿರ್ತಾನೆ, ಅವ್ನಿಗೆ ಯಾವುದೋ ಸಿಮೆಂಟ್ ಚೆನ್ನಾಗಿ ಯೂಸ್ ಆಗಿರ್ತದೆ, ಆ ಥರ ಹೋಗ್ಬಿಟ್ಟು ಹೆಂಗಾಗಿದಪ್ಪ ಸಿಮೆಂಟ್ ಹೆಂಗಿದೆ, ಇದು ಹೆಂಗಿದೆ ಎಲ್ಲ ಫೀಡ್ಬ್ಯಾಕ್ ಕೇಳ್ಬಿಟ್ಟು ಅಲ್ಲಿ ಮೂವತ್ತು ಮಾರ್ಕೆಟಿಂಗ್ ಅದು. ಸೊ ಆ ಥರ ಇದರಲ್ಲಿ ಇದಾಗುತ್ತೆ ಆ ಥರ ಅಷ್ಟೇ. ಸೊ ಇಲ್ಲಿ ತನಕ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಬಗ್ಗೆ ಹೇಳಿದ್ದೀವಿ ಅಂದ್ಕೊಂಡಿದ್ದೀವಿ. ಸೊ ನಮ್ಗೆ ತಿಳಿದಿದ್ದು ಇನ್ಫಾರ್ಮೇಷನ್ ಹೇಳಿದ್ದೀವಿ. ಸೊ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಇನ್ನೊಂದು ಸ್ವಲ್ಪ ಬ್ರೀಫ್ ಆಗಿ ಮಾರ್ಕೆಟಿಂಗ್ ಇನ್ನೂ ಬ್ರೀಫ್ ಯಾವ ಥರ ಬ್ರ್ಯಾಂಡ್ ಅದನ್ನು ತಗೊಂಡು ಯಾವ ಥರ ಸ್ಟ್ರಾಟಜಿ ಮಾಡಿದ್ರು, ಮಾರ್ಕೆಟಿಂಗ್ ಮಾಡಿದ್ರು ಅನ್ನೋದನ್ನ ಹೇಳೋಣ ಅಷ್ಟೇ. ಓಕೆ, ಥ್ಯಾಂಕ್ ಯು.